ಇನ್ನು ಈ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಇವರ ಕೈ ಬಲಪಡಿಸೋದಕ್ಕೆ ಶಕ್ತಿ ಪೂಜೆ ನಡೆದಿತ್ತು ಅಂತ ನಿನ್ನೆ ಎಲ್ಲ ಒಂದಷ್ಟು ವಿಡಿಯೋಸ್ ಎಲ್ಲ ವೈರಲ್ ಆಯ್ತಲ್ಲ. ಈ ಇಡೀ ಪ್ರಕರಣಕ್ಕೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಅವ್ರು ಹೇಳೋದು ನನ್ನ ಪರವಾಗಲ್ಲ ಪೂಜೆ ನಡೆದಿರೋದು, ನನ್ನ ವಶೀಕರಣಕ್ಕೆ ಅಂತ ಹೇಳ್ತಾರೆ. ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಕೈ ಬಲಪಡಿಸೋದಕ್ಕೆ ಶಕ್ತಿ ಪೂಜೆ ಆಗಿತ್ತಲ್ಲ, ಆ ಶಕ್ತಿ ಪೂಜೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಅದು ಶಕ್ತಿ ತುಂಬೋದಕ್ಕಲ್ಲ, ನನ್ನನ್ನು ವಶೀಕರಣ ಮಾಡ್ಕೊಳ್ಳೋದಕ್ಕೆ ಮಾಡಿರೋ ಪೂಜೆ ಅಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಮಂಗಳೂರು ಕಮಿಷನರ್ಗೆ ಸ್ನೇಹಮಯಿ ಕೃಷ್ಣ ಲಿಖಿತ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮೂಡಾ ಕೇಸ್ನಿಂದ ಹಿಂದೆ ಸರಿಯೋದಕ್ಕೆ ಮಾಡಿರ್ತಕ್ಕಂಥ ಪೂಜೆ ಅದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನೆನ್ನೆನೆ ಪಬ್ಲಿಕ್ ಟಿವಿ ಜೊತೆ ಮಾತಾಡ್ಬೇಕಾದ್ರೆ ಸ್ನೇಹಮಯಿ ಕೃಷ್ಣ ಈ ಅನುಮಾನವನ್ನು ವ್ಯಕ್ತಪಡಿಸಿದರು. ನನ್ನ ಪರವಾಗಿ ನಡೆದಿರೋ ಪೂಜೆ ಅಲ್ಲ, ನನ್ನ ವಿರುದ್ಧವಾಗಿ ನಡೆದಿರೋ ಪೂಜೆ ಅಂತ. ಈಗ ಮಂಗಳೂರು ಕಮಿಷನರ್ಗೆ ಅವರು ಈ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ನನ್ನ ವಶೀಕರಣಕ್ಕೆ ನಡೆದಿರ್ತಕ್ಕಂಥ ಪೂಜೆ ಅಂತ ಈಗ ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಅವ್ರು ಹೇಳ್ತಾರೆ ಪ್ರಸಾದ್ ಅತ್ತಾವರ್ ಸಿಎಂ ಸಿದ್ದರಾಮಯ್ಯನವ್ರಿಗೆ ಪರಿಚಯ, ಸಿಎಂ ಬಳಿ ಅತ್ತಾವರ್ ಸಹಾಯ ಪಡ್ಕೊಂಡಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಹಾಯ ಪಡ್ಕೊಂಡಿದ್ದಾರೆ. ಆ ಸಹಾಯದ ಋಣ ತೀರಿಸೋದಕ್ಕೆ ಈ ಪೂಜೆಯನ್ನು ಮಾಡಿದ್ದಾರೆ. ದೂರು ನೀಡಿರುವ ನನ್ನನ್ನು ಮುಗಿಸೋ ಹುನ್ನಾರದಿಂದ ಪೂಜೆ ನಡೆದಿದೆ. ಅಲ್ಲದೆ ಕಳೆದ ಡಿಸೆಂಬರ್ನಲ್ಲಿ ಪ್ರಸಾದ್ ಬೆಂಗಳೂರಿನಲ್ಲೇ ಇದ್ದರು. ಈ ಸಂದರ್ಭ ಸಿಎಂ ಸಿದ್ದರಾಮಯ್ಯರನ್ನು ಭೇಟಿಯಾಗಿರೋ ಸಾಧ್ಯತೆ ಇದೆ. ಹೀಗಾಗಿ ಸಮಗ್ರ ತನಿಖೆ ನಡೆಸಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿದರೆ, ಆ ಆದೇಶದಲ್ಲಿ 2015ರದ್ದು ಸರ್ಕಾರದ ಅಧಿಸೂಚನೆ ಇದೆ. ಆ ಅಧಿಸೂಚನೆ ಪ್ರಕಾರ 50 ರೂಪಾಯಿ ನಿವೇಶನ ಕೊಟ್ಟರು ಅಂತೇಳಿ ಅಲ್ಲಿ ಆದೇಶದಲ್ಲಿದೆ. ಅವರು ಅದೊಂದು ಅಧಿಸೂಚನೆ, ಬೇರೆ ಯಾವುದು ದಾಖಲೆಗಳಲ್ಲ ಸರ್. ಆ ಒಂದು ಅಧಿಸೂಚನೆ ಇಡೀ ರಾಜ್ಯದ ಜನತೆ ತೋರಿಸಿ, ಈ ಅಧಿಸೂಚನೆಯಲ್ಲಿ ಇದ್ದಂಥ ಸಾಲಿನಲ್ಲಿ 50 ರೂಪಾಯಿ ನಿವೇಶನ ಕೊಡಬೇಕು ಅಂತ ಉಲ್ಲೇಖ ಇದೆ ಅಂತ ತೋರಿಸ್ಬಿಟ್ರೆ ಸಾಕು ಸರ್. ನನ್ನ ಹೊರಡ ನಿಲ್ಲಿಸ್ಬಿಡ್ತೀನಿ, ನಾನು ಜೈಲಿಗೆ ಹೋಗ್ಬಿಡ್ತೀನಿ. ಬೇರೆ ಈ ಥರ ಯಾವುದು ಪ್ರಯತ್ನ ಪಡೋದೇ ಬೇಡ. ಸೊ ಈ ಥರ ದಾಖಲಾತಿ ಸ್ಪಷ್ಟವಾಗಿದ್ದಾಗ ಇವರು ಸುಮ್ಮನೆ ಸುಳ್ಳು ಮಾಹಿತಿಗಳನ್ನು ಜನರು ಕೊಟ್ಟು ತಮ್ಮ ಆರೋಪ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅಷ್ಟೇ ಹೊರತು ಇವರು ಯಾವುದೇ ಕಾರಣಕ್ಕೂ ಶಿಕ್ಷಣ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಒಂದು ದೊಡ್ಡ ಮೂಢ ಹಗರಣದ ವಿರುದ್ಧ ನೀವು ಹೋರಾಟ ಮಾಡ್ತೀರಾ. ಈ ಹಂತದಲ್ಲಿ ಒಂದು ವಾಮಾಚಾರ ಇರ್ಬೋದು, ನಿಮ್ಮನ್ನು ದಿಕ್ತಪ್ಪಿಸುವಂಥ ಪ್ರಯತ್ನಗಳಾಗಿದೆ. ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಸರ್, ಅದನ್ನೇ ವಾಮಾಚಾರ ಆಗಲಿ ಮತ್ತೊಂದು ಪ್ರಯತ್ನ ಆಗಲಿ ಏನೇ ಪ್ರಯತ್ನ ಪಟ್ಟರು ಕೂಡ ಸೊ ನಾನಂದ್ರೆ ನನ್ನ ಹೋರಾಟ ಹಿಂದೆ ಸೇರಲ್ಲ, ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನಾನೇನು ಗುರಿ ಇಟ್ಕೊಂಡಿದ್ದೀನಿ ಏನಂದರೆ ಏನು 50 ಪತ್ರದಲ್ಲಿ ಅಕ್ರಮ ನಿವೇಶನ ಪಡೆದ್ರೆ ಅವ್ರಿಗೆಲ್ಲರೂ ಶಿಕ್ಷೆ ಕೊಡಿಸುವಂಥದ್ದು, ಆ ಅಕ್ರಮ ನಿವೇಶನ ಮೈಸೂರು ನಗರ ಪ್ರದೇಶಕ್ಕೆ ವಾಪಸ್ ಬರೋವಂಥದ್ದು ಮತ್ತು ಆ ನಿವೇಶನ ಅರಫಲವನ್ನು ತಲುಪುವಂಥದ್ದು, ಅಲ್ಲಿವರೆಗೂ ನಾನು ಹೋರಾಟ ನಡೆಸ್ಕೊಂಡು ಹೋಗ್ತೀನಿ. ಇದು ಸ್ನೇಹಮಯಿ ಕೃಷ್ಣ ಅವರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಿನ್ನೆ ಸ್ನೇಹಮಯಿ ಕೃಷ್ಣ ಅವರು ನನ್ನ ಜೊತೆ ಮಾತನಾಡಬೇಕಾದ್ರೆ ಲೈವಲ್ಲಿ ಹೇಳ್ತಾರೆ ಪ್ರಸಾದ್ ಅತ್ತಾವರ್ ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನನಗೆ ಗಂಗರಾಜು ಗೊತ್ತು, ಬಟ್ ಪ್ರಸಾದ್ ಅತ್ತಾವರ್ ಗೊತ್ತೇ ಇಲ್ಲ ಅಂತಾರೆ. ಈಗ ನೋಡಿದ್ರೆ ಇಷ್ಟೆಲ್ಲ ಮಾಹಿತಿ ಪಡೆದಿದ್ದಾರೆ ಪ್ರಸಾದ್ ಅತ್ತಾವರ್ ಜೊತೆ, ಅಂದರೆ ತುಂಬ ವರ್ಷಗಳಿಂದ ಪರಿಚಯ ಅನ್ನೋ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಖಂಡಿತ ಅರವಿಂದ್, ಯಾಕೆಂದರೆ ಪ್ರಮುಖವಾಗಿ ನಿನ್ನೆ ನಡೆದಂಥ ಬೆಳವಣಿಗೆಗಳಿಂತೂ ಆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅದನ್ನು ಏನೋ ಬೇರೆ ರೀತಿಯ ಅರ್ಥದಲ್ಲಿ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ಆದರೆ ಇವತ್ತು ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಪ್ರಸಾದ್ ಅತ್ತಾವರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಒಂದಷ್ಟು ಸಹಾಯವನ್ನು ಪಡ್ಕೊಂಡಿದ್ದಾರೆ. ಅದು ಯಾವ ರೀತಿಯ ಸಹಾಯ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳನ್ನು ಅವರು ಕೊಟ್ಟಿಲ್ಲ. ಅಂದರೆ 2013ರ ಏನು ಸಂದರ್ಭದಲ್ಲಿ ಸಿಎಂ ಆಗಿದ್ದರು ಸಿದ್ದರಾಮಯ್ಯ ಅವರು, ಆ ಸಂದರ್ಭದಲ್ಲಿ ಒಂದಷ್ಟು ಸಹಾಯವನ್ನು ಪಡ್ಕೊಂಡಿದ್ದಾರೆ. ಆ ಪಡ್ಕೊಂಡಿದ್ದಂಥ ಋಣವನ್ನು ತೀರಿಸುವಂಥ ಪ್ರಯತ್ನಗಳನ್ನು ಈಗ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಅವರ ಪತ್ನಿ ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಂಕಷ್ಟಕ್ಕೆ ಸಿಲುಕಿರೋ ಹಿನ್ನೆಲೆಯಲ್ಲಿ ಅದನ್ನು ಋಣ ತೀರಿಸುವಂಥ ಪ್ರಯತ್ನವನ್ನು ಬಲಿಪೂಜೆಯ ಮೂಲಕ ಅವರಿಗೆ ಒಂದು ಶಕ್ತಿ ತುಂಬುವಂಥದ್ದು ಮತ್ತು ನನ್ನ ವಿರುದ್ಧ ಒಂದು ಷಡ್ಯಂತ್ರ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು. ಅರವಿಂದ್, ಇನ್ನೊಂದು ಪ್ರಮುಖವಾದ ಅಂಶವನ್ನು ಅವರು ತಮ್ಮ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಡಿಸೆಂಬರ್ 2024 ಅಂದರೆ ಕಳೆದ ತಿಂಗಳು
ಬೆಂಗಳೂರಿನಲ್ಲೇ 3-4 ದಿನಗಳ ಕಾಲ ಇದ್ದರು. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ಅಷ್ಟೇ ಈ ಬಲಿಪೂಜೆ ನಡೆದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸವಿವರವಾಗಿ ಸಮಗ್ರ ತನಿಖೆಯನ್ನು ಮಾಡಿದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಬಹಿರಂಗ ಆಗ್ತವೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರೋವಂಥದ್ದು. ಆದರೆ ನಗರ ಪೊಲೀಸ್ ಆಯುಕ್ತರು ಹೇಳುವಂಥದ್ದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜ್ ಅವರ ಪರವಾಗಿ ಈ ಪೂಜೆ ನಡೆದಿದೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಒಂದು ಕನ್ಕ್ಲೂಷನ್ಗೆ ಪೊಲೀಸರು ಬಂದಿರುವಂಥದ್ದು. ಆದರೆ ಇದರ ಆರೋಪವನ್ನು ಹೊತ್ತಿರೋಂಥ ಸ್ನೇಹಮಯಿ ಕೃಷ್ಣ ಮಾತ್ರ ಇನ್ನೂ ಕೂಡ ತನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅಂತೇಳಿ DGP ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಮೆಸೇಜನ್ನು ಮಾಡ್ಕೋ ಮೂಲಕ ಒಂದಷ್ಟು ಮಾಹಿತಿಗಳನ್ನು ಕೂಡ ರವಾನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. ನೋಡೋಣ ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನ ಏನು ಎತ್ತ. ಈಗ ಮಂಗಳೂರು ಕಮಿಷನರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗುತ್ತೆ, FIR ಮಾಡ್ಕೋತಾರೆ, ಅದಾದಮೇಲೆ ಏನು ಸತ್ಯಾಂಶ ಅಂತಕ್ಕಂಥದ್ದು ಗೊತ್ತಾಗುತ್ತೆ.